ಬಾಂಬರ್ ಬೇಟೆಗೆ ಈಗ ತಲಾಶ್ ಜೋರಾಗಿ ನಡೀತಾ ಇದೆ. ಮಗದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ತೋರಿಸಕ್ಕೆ ಈ ಬ್ರೇಕಿಂಗ್ ನ್ಯೂಸ್ ತಗೊಂಡ್ಬರ್ತಾ ಇದೀವಿ. ದಿ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶಂಕಿತನ ಓಡಾಟದ ಮಗದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ವಿಸ್ತಾರ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಶಂಕಿತ ಪ್ರತಿಯೊಂದು ಹೆಜ್ಜೆಯ ಪಿನ್ ಟು ಪಿನ್ ದೃಶ್ಯಾವಳಿಗಳು ವಿಸ್ತಾರ ನ್ಯೂಸ್ ನಲ್ಲಿ ಶಂಕಿತನ ಸರಣಿ ವಿಡಿಯೋಗಳನ್ನ ತೋರ್ಸೋಕೆ ಶುರು ಮಾಡ್ತೀನಿ ನಾನು. ಬಸ್ ಸ್ಟಾಪ್ ಇಂದ ಹಿಡಿದು ಆನ್ ರೋಡ್ ಇಂದ ಹಿಡಿದು ದಿ ರಾಮೇಶ್ವರಂ ಕೆಫೆ ಎಂಟ್ರಿ, ರವೆ ಇಡ್ಲಿ ತಿಂದು ನಂತರ ಎಕ್ಸಿಟ್, ಎಲ್ಲ ಹಂತದಲ್ಲೂ ಕೂಡ ಆ ವ್ಯಕ್ತಿಯ ಚಲನವಲನ, ಎಲ್ಲ ಹಂತದಲ್ಲೂ ಆತನ ವಿಡಿಯೋ ವಿಸ್ತಾರ ನ್ಯೂಸ್ಗೆ ಲಭ್ಯ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಶಂಕಿತನ ಮಗದೊಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಬಂದ 9 ನಿಮಿಷದಲ್ಲಿ ಆತ ಕೆಲಸ ಮುಗಿಸ್ದ, ಅಲ್ಲಿಂದ ಎಕ್ಸಿಟ್ ಆದ. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಆತ ರಾಮೇಶ್ವರಂ ಕೆಫೆಯಲ್ಲಿ ಇದ್ದದ್ದು ಕೇವಲ 540 ಸೆಕೆಂಡ್ಗಳು ಮಾತ್ರ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇಂಟೆನ್ಷನ್ ವಾಸ್ ವೆರಿ ಕ್ಲಿಯರ್. ರಾಮೇಶ್ವರಂ ಕೆಫೆಗೆ ಬರೋದು, ಅಲ್ಲಿ ಒಂದ್ ಕಡೆ ಬಾಂಬ್ನ ಬ್ಯಾಗ್ ಅನ್ನ ಇರಿಸೋದು, ಮತ್ತೆ ಅಲ್ಲಿಂದ ಎಕ್ಸಿಟ್ ಆಗೋದು. ಆ ಗ್ಯಾಪ್ ಅಲ್ಲಿ ಒಂದಷ್ಟು ಅನುಮಾನ ಬರಬಾರ್ದು ಅಂತ ಮೇ ಬಿ ರವಾ ಇಡ್ಲಿ ತಿಂದಿರ್ಬೇಕು ಅವನು, ಬಿಕಾಸ್ ಹಿ ನೋಸ್ ಎಷ್ಟೊತ್ತಾಗುತ್ತೆ ಅಂತ. ಈಗ ಬರ್ತಿರುವಂತಹ ದೃಶ್ಯ ಇದು. ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡ್ತಿದ್ದಾನೆ. ಅಲ್ಲೇನಾದ್ರೂ ಮುಖ ಕಾಣುತ್ತಾ? ದೇವರಣೆಗಳು ಕಾಣಲ್ಲ, ಬಿಕಾಸ್ ಹ್ಯಾಟ್ ಮುಂದೆ ಬಂದಿದೆ, ಅಡ್ಡ ಇದೆ. ಎಲ್ಲೂ ಆತನನ್ನ ನೋಡೋಕ್ ಸಾಧ್ಯ ಇಲ್ಲ. ಆತನಿಗೆ ಗೊತ್ತು ಕ್ಯಾಮ್ರಾ ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ತಿದೆ ಅಂತ. ಮೊಬೈಲ್ ಅನ್ನು ನೋಡ್ತಾನೆ. ರಾಮೇಶ್ವರಂ ಕೆಫೆಯ ಮೆಟ್ಲತ್ತು ಒಳಗೆ ಬರ್ತಾನೆ. ಅಲ್ಲಿ ಆತನ ಮುಖಚರ್ಯೆ ಒಂದ್ ಸ್ವಲ್ಪನೂ ಕ್ಲೂ ಸಿಗಲ್ಲ. ತಲೆ ಬಗ್ಗಿಸಿ ಮೊಬೈಲ್ ಅನ್ನು ನೋಡುತ್ತಾ ಆತ ಎಂಟ್ರಿ ಕೊಡ್ತಾನೆ. ಮೊಬೈಲ್ ಟವರ್ ಸಿಗ್ನಲ್ ಗೊತ್ತಾಗ್ಬೇಕಷ್ಟೇ. ಈಗ ವಿ ಡೋಂಟ್ ನೋ. ಒಳಗೆ ಬರ್ತಾನೆ. ಇದು ಮೊದಲ ವಿಡಿಯೋ. ನಾನ್ ಸ್ಟಾಪ್ ಲೈವ್ ಕವರೇಜ್ ಕಳೆದ ಶುಕ್ರವಾರ ಮಧ್ಯಾಹ್ನದಿಂದ. ಇದು ರಾಮೇಶ್ವರಂ ಕೆಫೆಯಲ್ಲಿ ಒಳಗಡೆ 540 ಸೆಕೆಂಡು, 9 ನಿಮಿಷ ಇದ್ದು ರವೆ ಇಡ್ಲಿ ತಿಂದು ಬ್ಯಾಗ್ ಇಟ್ಟು ಅಲ್ಲಿಂದ ಎಸ್ಕೇಪ್. ಅದರ ದೃಶ್ಯಾವಳಿಗಳು. ಈಗಲೂ ಕೂಡ ಮುಖ ಕಾಣಲ್ಲ, ಈಗಲೂ ಹ್ಯಾಟ್ ಅಡ್ಡ ಇದೆ, ಈಗಲೂ ಮೊಬೈಲಲ್ಲಿ ಮಾತಾಡ್ತಿದ್ದಾನೆ. ಆ ವ್ಯಕ್ತಿ ಹೊರಗೆ ಹೋಗ್ತಾ ಇದ್ದಾನೆ, ಮೆಟ್ಲಿಡಿದು ಹೊರಗೆ ಹೋಗ್ತಾ ಇದ್ದಾನೆ. ಒಳಗಡೆ ಬಂದು ಹೊರಗಡೆ ಹೋಗೋ ಗ್ಯಾಪ್ 9 ನಿಮಿಷ 540 ಸೆಕೆಂಡು. ಆತ ಬಂದದ್ದ ಕೆಲಸವನ್ನು ಮುಗಿಸ್ದ, ಮತ್ತೆ ಹೊರಗೆ ಬಂದ ಆ ಶಂಕಿತ ವ್ಯಕ್ತಿ. ದೃಶ್ಯ ನಂಬರ್ 2. ಇವೆಲ್ಲವೂ ಎಕ್ಸ್ಕ್ಲೂಸಿವ್ ದೃಶ್ಯ ಆನ್ ವಿಸ್ತಾರ ನ್ಯೂಸ್. ಈಗ ಮೂರನೇ ದೃಶ್ಯ. ಬಸ್ನಿಂದ ಕೆಳಗಿಳಿತಾ ಇದ್ದಾನೆ. ಅಲ್ಲೂ ಆತನಿಗೆ ಗೊತ್ತು, ಮೇಲ್ಗಡೆ ಎಲ್ಲ CCTV ನಮ್ಮನ್ನು ಕ್ಯಾಚ್ ಮಾಡ್ತಾ ಇದೆ ಅಂತ. ಅಲ್ಲೂ ಕೂಡ ತಲೆ ಎತ್ತಿಲ್ಲ. ಏನ್ ತಲೆ ಬಗ್ಗಿಸಿ ನಡೆಯುವ ವ್ಯಕ್ತಿತ್ವ ಅನ್ಕೋಬೇಕು. ಬಸ್ನಿಂದ ತಲೆ ತಗ್ಗಿಸ್ಕೊಂಡೆ ಆತ ಓಡಾಡ್ತಾ ಇದ್ದಾನೆ. ಶಂಕಿತ ವ್ಯಕ್ತಿ ಹತ್ರದಲ್ಲಿರುವಂಥ ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ನಲ್ಲಿ ಆತ ತಲೆ ತಗ್ಗಿಸಿ ಬಸ್ಸಿಂದ ಇಳಿದು ಬರ್ತಿರುವಂತಹ ದೃಶ್ಯ ನಂಬರ್ 4. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರುವಂತಹ ದೃಶ್ಯ. ಅಲ್ಲೂ ಗೊತ್ತಾಗಲ್ಲ ಆತ ಯಾರು ಅಂತ. ಮುಖಚರ್ಯೆ ಕಂಡುಹಿಡಿಯೋದು ಕಷ್ಟ ಆಗ್ತಿದೆ ನಿಜ. ಆದರೆ ಎಲ್ಲೂ ಯಾವುದೇ ಹಂತದಲ್ಲೂ ತಲೆ ಎತ್ತಿ ನಡೆಯುವ ಯಾವುದೇ ದೃಶ್ಯ ಇಲ್ಲ. ಯಾರು ಹ್ಯಾಟ್ ಹಾಕೊಂಡ್ರು ಎಲ್ಲರೂ ಒಂದು ಕಡೆ ತಲೆ ಎತ್ತಬೇಕೇ, ಆದರೆ ಎಲ್ಲೂ ಕೂಡ ಆತ ತಲೆ ಎತ್ತಿ ನಡೆದಿಲ್ಲ. ಯಾವುದೇ CCTV ದೃಶ್ಯಾವಳಿಗಳಲ್ಲಿ ಆತನ ಮುಖಚರ್ಯೆ ಕಾಣಿಸಲ್ಲ. 4 ದೃಶ್ಯವನ್ನ ಲೆಟ್ಸಿ ಪಕ್ಕ ಪ್ಲೇ ಮಾಡೋಣ. ಈಗ ಲೆಟ್ಸಿ 4 ದೃಶ್ಯಗಳನ್ನ ಪ್ಲೇ ಮಾಡ್ತಾ ಇದ್ದೀವಿ. ದೃಶ್ಯ ನಂಬರ್ 1 ದಿ ರಾಮೇಶ್ವರಂ ಕೆಫೆಗೆ ಆತ ಎಂಟ್ರಿ ಕೊಡ್ತಿರುವಂತಹ ದೃಶ್ಯ. ಅದಾದ್ಮೇಲೆ ದೃಶ್ಯ ನಂಬರ್ 2 ರಾಮೇಶ್ವರಂ ಕೆಫೆಯಿಂದ ಹೊರಗೋಗ್ತಿರುವಂತಹ ದೃಶ್ಯ. ಆ ಮಧ್ಯದ ಡ್ಯೂರೇಷನ್ 540 ಸೆಕೆಂಡು, ಅಂದರೆ 9 ನಿಮಿಷಗಳು. ನಂಬರ್ 4 ಬಸ್ ಸ್ಟ್ಯಾಂಡ್ನಲ್ಲಿ ಆತ ಇಳಿಯುತ್ತಿರುವಂತಹ ದೃಶ್ಯ. ನಂಬರ್ 5 ರಸ್ತೆಯಲ್ಲಿ ಓಡಾಡ್ತಿರುವಂತಹ ದೃಶ್ಯ. ಸದ್ಯಕ್ಕೆ ಈ 4 ದೃಶ್ಯಾವಳಿಗಳು ಕಳೆದ ಶುಕ್ರವಾರ ಮಧ್ಯಾಹ್ನದಿಂದ ವಿಸ್ತಾರ ನ್ಯೂಸ್ ಎಲ್ಲ ಹಂತದಲ್ಲೂ ಕೂಡ ಫಾಸ್ಟ್ ಅಂಡ್ ನಿಖರ ಫಾಸ್ಟ್ ಆ ಸುದ್ದಿಯನ್ನು ಕೊಡ್ತಾ ಇದೆ. ಅದು ದಿ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ 360 ಡಿಗ್ರಿ ಆಂಗಲ್ ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಕವರ್ ಮಾಡಿಕೊಡ್ತಾ ಇದ್ದೀವಿ. ಈಗ ಮಗದೊಂದು ದೃಶ್ಯ ಆ್ಯಡ್ ಆಯಿತು, ಹಾಗಾಗಿ ಅದು ದಿ ರಾಮೇಶ್ವರಂ ಕೆಫೆ, ಆ ಕೆಫೆ ಒಳಗಡೆ ಬರ್ತಿರುವಂತಹ ದೃಶ್ಯ. ಈ 4 ದೃಶ್ಯವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು, ಮಾಹಿತಿಗಳು, ಅದರ ಎಲ್ಲ ಆಯಾಮಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜು, ನಮಸ್ಕಾರ. ವೆರಿ ಗುಡ್ ಆಫ್ಟರ್ನೂನ್.
ಒಂದೊಂದಷ್ಟು ಗಂಟೆ ಕಳೆದ ಹಾಗೆ ಆತನ ಚಲನವಲನಗಳ ದೃಶ್ಯ ಸಿಗ್ತಾ ಇದೆ. ಐ ಥಿಂಕ್ ತನಿಖಾ ಸಂಸ್ಥೆಗಳು, ಪೊಲೀಸರು, NIA ಇದ್ರ ಬಗ್ಗೆ ಮತ್ತಷ್ಟು ಇನ್ ಡೀಪ್ ಸ್ಟಡಿ ಮಾಡ್ತಾನೆ ಇರ್ತಾರೆ. ಏನಾಗ್ತಾ ಇದೆ ಬೆಳವಣಿಗೆ, ಆತ ಯಾರು, ಆತ ನಮ್ಮ ರಾಜ್ಯ ಬಿಟ್ಟು ಹೊರಗೋಗಿರುವಂತಹ ಸಾಧ್ಯತೆಗಳೇನಿದೆ, ತನಿಖೆಯ ಆಯಾಮ ಹೇಗೆಲ್ಲ ಹೋಗ್ತಾ ಇದೆ? ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಈಗ ಮೊದಲಿಗೆ ಹೇಳೋದಾದ್ರೆ ಈ ಪ್ರಕರಣ ಸದ್ಯ NIA ಹೆಗಲಿಗೆ ತಲುಪಿರ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಶೇಷ ನ್ಯಾಯಾಲಯ ಅಂದ್ರೆ NIA ವಿಶೇಷ ನ್ಯಾಯಾಲಯದಿಂದ ಆದೇಶ ಆಗುತ್ತೆ. ಈ ಪ್ರಕರಣ HL ಪೊಲೀಸ್ ಠಾಣೆಯಿಂದ CCBಗೆ ವರ್ಗಾವಣೆ ಆಗಿತ್ತು. CCBಯಿಂದ ಈಗ ಆದೇಶ ಆಗಿ NIAಗೆ ಹಸ್ತಾಂತರ ಆಗಲಿದೆ. ಅದರ ಒಂದು ಉಸ್ತುವಾರಿಯನ್ನ ಇನ್ಸ್ಪೆಕ್ಟರ್ ಆದಂತಹ ಷಣ್ಮುಗಪ್ಪ ಅವರು ತನಿಖೆಯ ಒಂದು ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಆರೋಪಿಯ ಚಲನವಲನಗಳು ಏನು ಇದಾವೆ, ಸರಿಯಾಗಿರ್ತಕ್ಕಂಥ CCTVಗಳನ್ನ ಒಂದೊಂದೇ ಆಗಿ ವಿಸ್ತಾರ ನ್ಯೂಸ್ ಮೊದಲಿಗೆ ಬ್ರೇಕ್ ಮಾಡ್ತಾ ಬಂದಿರತಕ್ಕಂಥ ಆರೋಪಿ ಬಾಂಬ್ ಇಟ್ಟು ಹೋದಂತ ಮೊದಲ ದೃಶ್ಯಾವಳಿಯನ್ನ ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡಿತ್ತು. ಅದರ ನಡುವೆ ಈಗ 2 ದೃಶ್ಯಾವಳಿಗಳನ್ನ ಮತ್ತೆ ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಆರೋಪಿ ಹೋಟೆಲ್ಗೆ ಎಂಟ್ರಿ ಆಗ್ತಕ್ಕಂಥದ್ದು, ಜೊತೆಗೆ ಎಕ್ಸಿಟ್ ಆಗ್ತಕ್ಕಂಥ ದೃಶ್ಯ. ನಾವು ಆ ದೃಶ್ಯಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾಗರಾಜ್, ಆತ ಕೈಗೆ ಗ್ಲೌಸ್ ಹಾಕೊಂಡಿರ್ತಾನೆ, ತಲೆಗೆ ಒಂದು ಹ್ಯಾಟ್ ಅನ್ನು ಹಾಕೊಂಡಿರ್ತಕ್ಕಂಥ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಹೋಟೆಲ್ಗೆ ಬಂದಿರತಕ್ಕಂಥದ್ದನ್ನ ಗಮನಿಸಬಹುದು. ಇಲ್ಲಿ ಶುಕ್ರವಾರ ಮಧ್ಯಾಹ್ನ 11:30 ಸುಮಾರಿಗೆ BMTC ಬಸ್ನಲ್ಲಿ ಬಂದು ಇಳಿತಕ್ಕಂಥ ಆತ ಈ ಹಿಂದೆ ಮೊದಲೇ ಆತ ಅಲ್ಲಿಗೆ ಬಂದು ಯಾವ ಸ್ಥಳದಲ್ಲಿ ಬಾಂಬ್ ಅನ್ನ ಇಟ್ಟರೆ ಎಫೆಕ್ಟ್ ಆಗುತ್ತೆ, ಯಾವ ರೀತಿಯಲ್ಲಿ ಹೋಗಬೇಕು, ಎಲ್ಲಿ ಇಳಿಬೇಕು, ಇವೆಲ್ಲವನ್ನ ಸಹ ಪ್ರೀ ಪ್ಲಾನ್ಡ್ ಆಗಿ ಒಂದು ಸ್ಕೆಚ್ ಅನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಆತ ಎಲ್ಲೂ ಸಹ ಅದನ್ನ ಹೊಂಚಾಕಿ ಬರ್ತಕ್ಕಂಥದ್ದು ಅಥವಾ ಹುಡುಕೊಂಡು ಬರ್ತಕ್ಕಂಥ ದೃಶ್ಯಗಳು ಎಲ್ಲೂ ಸಹ ಕಾಣಿಸೋದಿಲ್ಲ. ಮೊದಲಿಗೆ 11:30 ಸುಮಾರಿಗೆ BMTC ಬಸ್ ಇಳಿದ ಕೂಡಲೇ ಆ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಇರ್ತಕ್ಕಂಥದ್ದು ಇದು ರಾಮೇಶ್ವರಂ ಕೆಫೆ. ಆ ಕೆಫೆಗೆ ನೇರವಾಗಿ ಬರ್ತಾನೆ. ಮೆಟ್ಲನ್ನು ಹತ್ತಬೇಕಾದಂತ ಸಂದರ್ಭದಲ್ಲಿ ಮೊದಲಿಗೆ ಏನೋ ಒಂದು ಜೋಬ್ನಿಂದ ತೆಗೆಯೋ ರೀತಿಯಾಗಿ ನಟನೆ ಮಾಡಿಕೊಂಡು ತಲೆ ಬಗ್ಸ್ಕೊಂಡು ಒಳಗಡೆ ಬರ್ತಾನೆ. ಆವಾಗ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು 2 ಕೈಗೆ ವೈಟ್ ಗ್ಲೌಸ್ ಅನ್ನು ಹಾಕಿರ್ತಕ್ಕಂಥದ್ದು ಅಲ್ಲಿ ಕಂಡು ಬರುತ್ತೆ. ನಂತರ ನೇರವಾಗಿ ಕ್ಯಾಶ್ ಕೌಂಟರ್ ಅಲ್ಲಿ ಹೋಗ್ತಕ್ಕಂಥವ್ರು ಅಲ್ಲಿ ಅವರನ್ನ ಗ್ರಾಹಕರ ಸೋಗ್ನಲ್ಲಿ ಬಂದಿದ್ದೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಂಬಿಸೋದಕ್ಕೆ ರವೆ ಇಡ್ಲಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಅಲ್ಲಿ ಸಹ ಆತ ಒಂದು ಕ್ಲೂ ಅನ್ನ ಪೊಲೀಸರಿಗೆ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮಾಡ್ತಾನೆ. ಅದು ಕ್ಯಾಶ್ ಕೌಂಟರ್ ಮೇಲೆ ಇರ್ತಕ್ಕಂಥ ಮೊಬೈಲ್ ಕ್ಯಾಮ್ರಾ ಆತನಿಗೆ ಅರಿವಿರುತ್ತೆ, ಎಲ್ಲಿಡಬೇಕು ಅಂತ ಕ್ಲಿಯರ್ ಆಗಿದ್ದಾನೆ ಅಂದ್ರೆ ಈ ಹಿಂದೆ ಕೂಡ ಅಲ್ಲಿಗೆ ಬಂದು ಹೋಗಿರುವಂತಹ ಚಾನ್ಸಸ್ ಇರಬಹುದು. ಆ ಥರದ್ದೇನಾದ್ರೂ ಹಳೆ ವಿಡಿಯೋಸ್ ಏನಾದ್ರೂ ಸಿಕ್ಕಿದ್ಯಾ, ಅದ್ರ ಕಡೆ ಗಮನ ಹರಿಸಿದಾರ? ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 3 ತಿಂಗಳ ಹಿಂದೆಯಿಂದ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು. ಅದನ್ನ ಬೇರೆ ಬೇರೆ ರಾಮೇಶ್ವರಂ ಕೆಫೆಯಲ್ಲಿ ಕುಳಿತುಕೊಂಡು ಆಪರೇಟ್ ಮಾಡಬೇಕು ಅನ್ನೋ ನಿಟ್ಟಲ್ಲೂ ಸಹ ಒಂದು ಟೆಕ್ನಿಕ್ ಅನ್ನ ಬಳಸಿದ್ರು ಅಂತಕ್ಕಂಥದ್ದು. ಆ ಆಯಾಮದಲ್ಲಿ ಈಗಾಗಲೇ CCB ಅವರು ಬೆಂಗಳೂರಿನ ಬೇರೆ ಬೇರೆ ಬ್ರಾಂಚ್ಗಳನ್ನು, ಇಂದ್ರನಗರ ಬ್ರಾಂಚ್ ಇರಬಹುದು, ರಾಜಾಜಿನಗರ ಬ್ರಾಂಚ್ ಇರಬಹುದು, ಅಲ್ಲಿರ್ತಕ್ಕಂಥ ಕೆಲವೊಂದು CCTV ದೃಶ್ಯಾವಳಿಗಳನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ. ಒಂದಂತೂ ಸತ್ಯ, ಏನು ಈತ ಕಳೆದ 3 ತಿಂಗಳಿಂದ ರಾಮೇಶ್ವರಂ ಕೆಫೆಯಲ್ಲಿ ಈ ಒಂದು ಸ್ಫೋಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಂಚನ್ನ ರೂಪಿಸಿದ್ರು ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸುಳಿವು ಸಿಕ್ಕಿರ್ತಕ್ಕಂಥದ್ದು. ಆ ಸುಳಿವನ್ನ ಇಲ್ಲೂ ಸಹ ತನಿಖಾಧಿಕಾರಿ, ಯಾಕಂದ್ರೆ ಆರೋಪಿ ಈಗಾಗಲೇ ಬೆಂಗಳೂರನ್ನ ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಸಿಕ್ಕಂತ ಕಾಲಾವಕಾಶ ಬಾಂಬ್ ಇಟ್ಟ ಬಳಿಕ ಆತ ಒಂದು ಟೈಮರ್ ಅನ್ನ ಫಿಕ್ಸ್ ಮಾಡಿರ್ತಾನೆ. ಆ ಸಮಯ 1 ಗಂಟೆವರೆಗೂ ಇರುತ್ತೆ. ಬಸ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಟ್ರಾಫಿಕ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ 1 ಗಂಟೆಗಳು ಹೊಸೂರು ದಾಟಬಹುದು ಅಥವಾ ಈ ಕಡೆ ಏನು ಕೇರ್ಪುರ ಮಾರ್ಗವಾಗಿ ಆಂಧ್ರ ಪ್ರದೇಶದ ಗಡಿ ದಾಟಬಹುದು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಆಗಿ ಆಲೋಚನೆ ಮಾಡ್ತಕ್ಕಂಥ ಟ್ರಾಫಿಕ್ ಜಾಮ್ ಇದ್ರೆ 1.5 ಗಂಟೆಗಳ ಕಾಲ ಅಂದ್ರೆ ಬಾರ್ಡರ್ ತಲುಪೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಆತ ಇಲ್ಲೂ ಸಹ ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಬಸ್ ರೂಟ್ ಅದನ್ನು ತಿಳ್ಕೊಂಡಿದ್ದಾನೆ. ಆ ಬಸ್ ರೂಟ್ ನಲ್ಲೂ ಸಹ ಆತ ಅಬ್ಸರ್ವ್ ಮಾಡ್ತಕ್ಕಂಥದ್ದು CCTVಗಳು ಯಾವ ಬಸ್ಗಳು ಇಲ್ಲ ಅನ್ನೋದನ್ನ ಸಹ ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತನ ಅದೃಷ್ಟ ಕೈತಪ್ಪಿ ಒಂದು ಬಸ್ನಲ್ಲಿ ಮಾತ್ರ ಆತನ ಮುಖ ಅಂದ್ರೆ ಅವನ ಚಲನವಲನ ಸರಿಯಾಗಿರ್ತಕ್ಕಂಥದ್ದು. ಆದ್ರೆ ಆ CCTV ದೃಶ್ಯಾವಳಿಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಸುಳಿವನ್ನು ಈ ಆಗಂತಕ ಬಿಟ್ಟುಕೊಟ್ಟಿಲ್ಲ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್. SK ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.